ಸುಮಾರು ಫಿಲ್ಮ್ ಶೂಟಿಂಗ್ ಆಗಿದೆ. ನಾವು ಕಾಲೇಜಲ್ಲಿ ಇದ್ದಾಗ ಏನೋ ದೊಡ್ಡ ಮನೆ ಹುಡುಗ ಶೂಟಿಂಗ್ ಬಂದಿದ್ವಿ. ಪುನೀತ್ ಅವ್ರದ್ದು ದೊಡ್ಡ ಮನೆ ಹುಡುಗ ಮೂವಿದು ಫೈಟ್ ಶೂಟು ಇಲ್ಲಾಗಿತ್ತು. ಸೆಟ್ ಹಾಕ್ಬಿಟ್ಟು ಶೂಟ್ ಮಾಡಿದರು. ಇನ್ನು ಮಳೆಗಾಲದಲ್ಲಿ ನೀರು ಬಂದ್ರಂತೂ ಫುಲ್ ಆ ತುದಿವರೆಗೂ ತುಂಬ್ಕೊಂಡಿರುತ್ತೆ. ಇದು ಚರ್ಚ್ ಮುಳುಗೋಗಿರುತ್ತೆ ತುದಿವರೆಗೂ. ಇನ್ನೊಂದು ಇವಾಗ ಹಾಸನ ಜನಕ್ಕೆ ಇದು ಫೇವ್ರೆಟ್ ಫೋಟೋಶೂಟ್ ಸ್ಪಾಟ್ ಆಗ್ಬಿಟ್ಟಿದೆ, ಪ್ರೀ ವೆಡ್ಡಿಂಗ್ ಮ್ಯಾರೇಜಸ್ದು. ಏನೋ ನನ್ನ ಪ್ರಕಾರ ಇನ್ನೊಂದು 5 ವರ್ಷ ಅಷ್ಟೇ ಇದು. ಹಿಂಗೆ ಮಳೆ ಬಿಸಿಲು ಹೊಡಿತಾ ಇದ್ದರೆ ಬಿದೋಗ್ಬಿಡುತ್ತೆ. ಹಾಸನಲ್ಲಿ ಸುಮಾರು ಶೆಟ್ಟಿಗಳಿದ್ದಾವೆ. ಆಲ್ಮೋಸ್ಟ್ ಶೆಟ್ಟಳ್ಳಿ ಅಂದರೆ ಎಲ್ರಿಗೂ ಈ ಚರ್ಚ್ ಇರೋ ಶೆಟ್ಟಳ್ಳಿ ನೆನಪಾಗುತ್ತೆ. ಇದು ತುಂಬ ಹಳೆ ಚರ್ಚು, ಲೈಕ್ 1860 ಕಟ್ಸಿದ ಚರ್ಚ್ ಅಂತೆ. ಚರ್ಚ್ ಹತ್ರ ಹೋಗ್ಬಿಟ್ಟು ಇವ್ರ ಹಿಸ್ಟ್ರಿ ಹೇಳ್ತೀನಿ. ಸೊ ಶೆಟ್ಟಳ್ಳಿಗೆ ಎಂಟ್ರ್ ಆದ್ವಿ. ಶೆಟ್ಟಳ್ಳಿಯಿಂದ 2 ಕಿಲೋಮೀಟ್ರ್ ಮುಂದೆ ಹೋಗಬೇಕು ಚರ್ಚ್ ಹತ್ರಕ್ಕೆ. ಸೊ ಶೆಟ್ಟಳ್ಳಿ ಚರ್ಚ್ ಹತ್ರ ಬಂದ್ವಿ. ಇವಾಗ ಒಳ್ಳೆ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ನಾವು ಕಾಲೇಜ್ ಡೇಸಲ್ಲಿದ್ದಾಗ ಬರಬೇಕಾದ್ರಂತೂ ಫುಲ್ ಮಡ್ ರೋಡು, ಒಳ್ಳೆ ಆಫ್ ರೋಡಿಂಗ್ ಮಾಡಿದ್ವು ಬೈಕಲ್ಲಿ ನಾವು. ಈಗಂತೂ ಒಳ್ಳೆ ನೈಸ್ ರೋಡ್ ಮಾಡ್ದಂಗೆ ಮಾಡಿಬಿಟ್ಟವ್ರೆ. ಬ್ಯಾಕ್ ವಾಟರ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಮಳೆಗಾಲದಲ್ಲಿ ಬಂದರೆ ಒಳ್ಳೆ ಗ್ರೀನರಿ ನೋಡ್ಬೋದು. ಇದು ಯಾವುದೋ ಒಳ್ಳೆ ರೆಸಾರ್ಟ್ ಕಟ್ತಿರಂಗೆ ಅವ್ರೆ ಚರ್ಚ್ ಪಕ್ಕ. ಒನ್ ಆಫ್ ದಿ ಮೈನ್ ಅಟ್ರಾಕ್ಷನ್ ಪ್ಲೇಸ್ ಆಗ್ಬಿಟ್ಟಿದೆ ಹಾಸನ್ಗಿದು. ಸೊ ಇದು ಬಂದು ಗೊರೂರು ಡ್ಯಾಮ್ದು ಬ್ಯಾಕ್ ವಾಟರು. ಈ ಸೈಡಲ್ಲಿ ಗೊರೂರು ಡ್ಯಾಮ್ ಇದೆ, ಅದ್ರ ಬ್ಯಾಕ್ ವಾಟರ್ ಇದು ಹೇಮಾವತಿ ನದಿಯ ಹಿನ್ನೀರು. ಈ ಹಿನ್ನೀರು ಪಕ್ಕದಲ್ಲೇ ಇರೋದು ಈ ಶೆಟ್ಟಿಹಳ್ಳಿ ಚರ್ಚ್. ಮೊದಲು ತುಂಬಾ ಚೆನ್ನಾಗಿತ್ತು. ನಾವು ಕಾಲೇಜ್ ಡೇಸಲ್ಲಿ ಬರಬೇಕಾದ್ರೆ ಏನೋ ಅಟ್ಲೀಸ್ಟ್ ಒಂದು ಸ್ಟ್ರಕ್ಚರ್ ಥರ ಚೆನ್ನಾಗಿ ಕಾಣ್ತಾಯಿತ್ತು. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಬಿದೋಗಿ ಇಷ್ಟು ಉಳ್ಕೊಂಡಿದೆ. ನೋಡ್ಬೇಕು, ಅಟ್ಲೀಸ್ಟ್ ಗೌರ್ಮೆಂಟವ್ರು ಸ್ವಲ್ಪ ಉಳಿಸ್ಕೊಂಡ್ರೆ ಒಳ್ಳೆ ಟೂರಿಸ್ಟ್ ಪ್ಲೇಸಾಗಿ ಉಳ್ಕೊಳ್ಳುತ್ತೆ. ಸೊ ಇನ್ನು ಈ ಶೆಟ್ಟಿಹಳ್ಳಿ ಚರ್ಚ್ ಹಿಸ್ಟ್ರಿ ನೋಡೋದಾದರೆ, ಇದು ಬಂದು 1860ರಲ್ಲಿ ಒಂದು ಫ್ರೆಂಚ್ ಮಿಷನರಿಯಿಂದ ಸ್ಥಾಪನೆ ಮಾಡಿದ್ದು. ಫ್ರೆಂಚ್ ಮಿಷನರಿ ಅಂದರೆ ಏನಿಲ್ಲ, ಆವಾಗೆಲ್ಲ ಧರ್ಮ ಪ್ರಚಾರಕ್ಕೆ ಅಂತ ಸಂಸ್ಥೆಗಳಿರ್ತಿದ್ವಲ್ಲ, ಬ್ರಿಟಿಷರು ಆಡಳಿತ ಇದ್ರೂ ಫ್ರೆಂಚ್ ಮಿಷನರಿ ಇಲ್ಲಿತ್ತು. ಅವರು ಕಟ್ತಂಥ ಚರ್ಚ್ ಇದು. ಸೊ ಇದೇನಾಯಿತು ಅಂದರೆ 1960ರಲ್ಲಿ ಗೊರೂರು ಡ್ಯಾಮ್ನ ಕಟ್ತಾರೆ. ಏನೋ ಹೇಮಾವತಿ ನದಿಗೆ ಅಡ್ಡಲಾಗಿ ಗೊರೂರು ಡ್ಯಾಮ್ ಕಟ್ಟಾಗ ಏನಾಗುತ್ತೆ, ಆ ಹಿನ್ನೀರಿನಲ್ಲಿ ಇದ್ದಂಥ ಸುಮಾರು ಒಂದು 30 ಹಳ್ಳಿ ಮತ್ತು ಇನ್ಕ್ಲೂಡಿಂಗ್ ಈ ಚರ್ಚು ಎಲ್ಲನೂ ರೀಲೊಕೇಟ್ ಮಾಡ್ತಾರೆ. ರೀಲೊಕೇಟ್ ಮಾಡಿದಾಗ ಕಾರಣ ಏನಂದ್ರೆ ಗೊತ್ತಾಗಲ್ಲ, ಹಿನ್ನೀರು ಜಾಸ್ತಿ ಆದಾಗ ಎಲ್ಲ ಮುಳುಗೋಗುತ್ತೆ. ಅದಕ್ಕೋಸ್ಕರ ರೀಲೊಕೇಟ್ ಮಾಡಿದ್ರು. ಆಗ್ಲಿಂದ ಇಲ್ಲಿ ಶೆಟ್ಟಳ್ಳಿ ಅಂತ ಇದ್ದಿದ್ದು ಇಲ್ಲಿ ಆ್ಯಕ್ಚುಲಿ ಚರ್ಚ್ ಪಕ್ಕ ಒರಿಜಿನಲ್ ಶೆಟ್ಟಳ್ಳಿ. ಇದನ್ನು ರೀಲೊಕೇಟ್ ಮಾಡಿ ಇಲ್ಲಿಂದ 2 ಕಿಲೋಮೀಟ್ರ್ ಮುಂದೆ ಇದೆ ಆ ಶೆಟ್ಟಳ್ಳಿ. ಸೊ ಎಲ್ಲ ರೀಲೊಕೇಟ್ ಆದಮೇಲೆ ಈ ಚರ್ಚ್ ಹಂಗೆ ಉಳ್ಕೋತು ಇಲ್ಲಿ. ಆಗ ಏನಾಗುತ್ತೆ, ನೀರು ರೈಸ್ ಆದಾಗ ಇದು ಫುಲ್ಲು ಹಾರ್ಶ್ ಲೆವೆಲ್ ಇದೆಯಲ್ಲ ಅಲ್ಲಿವರೆಗೂ ನೀರು ಫಿಲ್ ಆಗಿರುತ್ತೆ. ಆಗ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಮೊದಲು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಚರ್ಚ್ ಇದು. ಈ ಎಂಟ್ರೆನ್ಸ್ ಇದೆಯಲ್ಲ, ಈ ಎಂಟ್ರೆನ್ಸ್ ಥರನೇ ಸುತ್ತನೂ ಇತ್ತು, ಈ ಕಡೆ ಕವರ್ ಆಗಿರ್ತಿತ್ತು. ಅಟ್ಲೀಸ್ಟ್ ಒಂದು ಫ್ರೇಮ್ ಥರನಾರು ಇತ್ತು. ಇವಾಗ ನೋಡಿ ಎಲ್ಲ ಬಿದೋಗ್ಬಿಟ್ಟು ಬರೀ ಇದೊಂದು ಸ್ಟ್ರಕ್ಚರ್ ಉಳ್ಕೊಂಡಿದೆ. ಏನೋ ನನ್ನ ಪ್ರಕಾರ ಇನ್ನೊಂದು 5 ವರ್ಷ ಅಷ್ಟೇ ಇದು. ಹಿಂಗೆ ಮಳೆ ಬಿಸಿಲು ಹೊಡಿತಾ ಇದ್ದರೆ ಬಿದೋಗ್ಬಿಡುತ್ತೆ. ಅಟ್ಲೀಸ್ಟ್ ಗೌರ್ಮೆಂಟು ಅಥವಾ ಯಾರಾದರೂ ಒಂದು ಕನ್ಸರ್ನ್ ತೊಗೊಂಡು ಪ್ಲಾಸ್ಟ್ರಿಂಗ್ ಎಲ್ಲ ಮಾಡಿಸಿದ್ರೆ ಒಂದು ಮಾನ್ಯುಮೆಂಟ್ ಆಗಾರು ಉಳ್ಕೊಳ್ಳುತ್ತೆ. ಏನೋ ಟೂರಿಸ್ಟ್ ಬರೋದಕ್ಕೆ ಒಂದು ಅಟ್ಲೀಸ್ಟ್ ಒಂದು ಪ್ಲೇಸಾಗಿ ಉಳ್ಕೊಳ್ಳುತ್ತೆ. ಇದು ಆ್ಯಕ್ಚುಲಿ ಎಂಟ್ರೆನ್ಸು. ಈ ಎಂಟ್ರೆನ್ಸಿಂದ ಒಳಗಡೆ ಹೋದರೆ ನೋಡಿ ಹೆಂಗೆ ಕಾಣುತ್ತೆ ಚರ್ಚ್. ಗೋಡೆ ಎಲ್ಲ ಬಿದೋಗ್ಬಿಟ್ಟೈತೆ. ಮೊದಲು ನಾವು ಬಂದಾಗಲೆಲ್ಲ ಈ ಸ್ಟ್ರಕ್ಚರ್ ಇದೆಯಲ್ಲ ಎಂಟ್ರೆನ್ಸು, ಇದೇ ಥರ ಪಕ್ಕದಲ್ಲೆಲ್ಲ ಇತ್ತು. ಈಗೆಲ್ಲ ಬಿದೋಗಿ ಅವಶೇಷ ಆಗ್ಬಿಟ್ಟೈತೆ. ಸುಮಾರು ಫಿಲ್ಮ್ ಶೂಟಿಂಗ್ ಆಗಿದೆ. ನಾವು ಕಾಲೇಜಲ್ಲಿ ಇದ್ದಾಗ ದೊಡ್ಡ ಮನೆ ಹುಡುಗ ಶೂಟಿಂಗ್ ಬಂದಿದ್ವಿ. ಪುನೀತ್ ಅವ್ರದ್ದು ದೊಡ್ಡ ಮನೆ ಹುಡುಗ ಮೂವಿದು ಫೈಟ್ ಶೂಟು ಇಲ್ಲಾಗಿತ್ತು. ಸೆಟ್ ಹಾಕ್ಬಿಟ್ಟು ಶೂಟ್ ಮಾಡಿದರು. ಅದು ಬಿಟ್ಟರೆ ನಿಮಗೆ ಬಟ್ರಲೈಸ್ ಪದ್ಮ ಆ ಥರ ಸುಮಾರು ಮೂವೀಸ್ ಸಾಂಗ್ಸ್ ಎಲ್ಲ ಶೂಟಿಂಗ್ ಆಗಿದೆ. ವಾಟ್ರ್ ರೈಸ್ ಆದಾಗ ಫಿಲ್ಮ್ ಶೂಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ಇನ್ನೊಂದೇನೆಂದರೆ ಇದು ಅಬ್ಸರ್ವ್ ಮಾಡ್ಬೋದು, ಇದು ಇಟಿಕೆ ಆ್ಯಕ್ಚುಲಿ, ಬಟ್ ಕರ್ವೇಚರ್ ಇದೆ ನೋಡಿ. ಕರು ಇಟಿಕೆ ಎಲ್ಲ ಆಗಿನ ಕಾಲದಲ್ಲೇ 860ರಲ್ಲಿ ಕಟ್ಬಿಟ್ಟವ್ರು. ಈ ಥರ ಪಿಲ್ಲರ್ಸ್ಗೆಲ್ಲ ಕರು ಇಟಿಕೆ ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ 150 ವರ್ಷ ಮೇಲಾಗೋಯ್ತು ಇದನ್ನು ಕಟ್ಟಿ. ಅಟ್ಲೀಸ್ಟ್ 150 ವರ್ಷ ಉಳ್ಕೊಂಡಿದೆಯಲ್ಲ, ಅದೇ ನಮ್ಮ ಪುಣ್ಯ. ಇನ್ನು ಚರ್ಚ್ಗಳಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಇದು ಸೆಂಟ್ರ್ ಪಾಯಿಂಟು. ಇಲ್ಲಿ ಬಂದು ಶಿಲುಬೆ ಆ ಥರ ಯೇಸು ಪೂಜೆ ಮಾಡೋದೆಲ್ಲ ಇಲ್ಲಿ ಇರುತ್ತೆ. ಇಲ್ಲೂ ಅಷ್ಟೇ ಎಲ್ಲ ಸ್ಟ್ರಕ್ಚರ್ ಪಿಲ್ಲರ್ಸ್ ಎಲ್ಲ ಬಿದೋಗ್ಬಿಟ್ಟೈತೆ. ಇನ್ನು ಬನ್ನಿ ಒಳಗಡೆ ಒಂದು ಗುಹೆ ಥರ ಇದೆ ನೋಡುವ.
ಎಂಥದ್ದು ಇಲ್ಲ, ಜಸ್ಟ್ ಎಕ್ಸಿಟ್ ಪಾಯಿಂಟು. ಇಲ್ಲಿ ಬಂದರೆ ಹಿಂದಕ್ಕೆ ಬಂದುಬಿಡ್ತೀವಿ ನಾವು. ಏನಿಲ್ಲ, ಎಕ್ಸಿಟ್ ಪಾಯಿಂಟ್ ಥರ ಇದೆ. ಚರ್ಚ್ ಹಿಂದಕ್ಕೆ ಬಂದ್ವಿ ನಾವಿವಾಗ. ಇದೇನಂದರೆ ಕ್ರಿಸ್ಮಸ್ ಟೈಮಲ್ಲಿ ತುಂಬ ಲೈಟಿಂಗ್ಸ್ ಎಲ್ಲ ಬಿಟ್ಟು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಇವಾಗ ಸ್ವಲ್ಪ ಹಿಂಗೆ ಕಾಣ್ತಾ ಇದೆ. ಕ್ರಿಸ್ಮಸ್ ಟೈಮಲ್ಲಿ ಅಟ್ಲೀಸ್ಟ್ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಯಲ್ ಸ್ಟ್ರಕ್ಚರ್ ನೋಡಿದ್ರೆ ತುಂಬ ಚೆನ್ನಾಗಿದೆ. ಆ ಪಿಲ್ಲರ್ಸ್ ಆಗ್ಬೋದು, ಏನೋ ಆ ಕರ್ವೇಚರ್ ಸ್ಟ್ರಕ್ಚರ್ ಆಗ್ಬೋದು, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಆಗ್ಲೇ. ಬಟ್ ಏನೋ ಉಳ್ಕೊಂಡಿಲ್ಲ ಅಷ್ಟೇ ಇದು. ಇನ್ನು ಅಲ್ಲಿಂದ ಡೌನ್ ಬಂದರೆ ನಮಗೆ ಅಲ್ಲೊಂದು ಬ್ರಿಡ್ಜ್ ಕಾಣುತ್ತೆ. ಈ ಬ್ರಿಡ್ಜ್ ಬಂದು ರೋಡ್ ಇದು, ಏನೋ ಈ ನದಿಗೆ ರೋಡ್ ಬ್ರಿಡ್ಜ್ ಕಟ್ಟಿದ್ದಾರೆ. ಇಲ್ಲಿಂದ ಪಾಸಾಗಿ ನೆಕ್ಸ್ಟ್ ಊರುಗಳಿಗೆ ಹೋಗೋದಕ್ಕೆ ಚೆನ್ನಾಗಿದೆ. ಇನ್ನು ಈಗ ನೋಡ್ಬೋದು ಬ್ಯಾಕ್ ವಾಟರ್ ಎಲ್ಲಿ ತನಕ ಕಾಣ್ತಾ ಇದೆ ಅಂತ ನಮಗೆ. ಇಷ್ಟು ಇವಾಗ ಏನೋ ಮಳೆ ಜಾಸ್ತಿ ಇಲ್ಲಲ್ಲ, 2 ವರ್ಷದಿಂದ ಮಳೆ ಜಾಸ್ತಿ ಇಲ್ಲ, ಹಂಗಾಗಿ ಅಷ್ಟಿದೆ. ಇನ್ನೇನಾದರೂ ಮಳೆ ಜಾಸ್ತಿಯಾಗಿ ಬ್ಯಾಕ್ ವಾಟರ್ ರೈಸ್ ಆದರೆ ಫುಲ್ಲು ಈ ಟಾಪ್ವರೆಗೂ ಮುಚ್ಚೋಗಿರುತ್ತೆ ಇದು. ಅಷ್ಟು ನೀರು ರೈಸ್ ಆಗುತ್ತೆ ಇಲ್ಲಿ. ಆವಾಗ ಏನಂದರೆ ದೋಣಿನಲ್ಲಿ ಬರಬೇಕಾಗುತ್ತೆ ನೀವು ಇದು ನೋಡಬೇಕಂದ್ರೆ. ನಾವಲ್ಲಿ ಕಾಂಕ್ರೀಟ್ ರೋಡ್ ಎಂಟ್ರ್ ಆದ್ವಲ್ಲ, ಆಲ್ಮೋಸ್ಟ್ ಅಲ್ಲಿ ತನಕ ನೀರು ಬಂದಿರುತ್ತೆ. ಈಗ ಅಷ್ಟು ನೀರಿಲ್ಲ, ಅಲ್ಲಿ ತನಕ ಮಾತ್ರ ಇದೆ. ಇನ್ನೊಂದು ಇವಾಗ ಹಾಸನ ಜನಕ್ಕೆ ಇದು ಫೇವ್ರೆಟ್ ಫೋಟೋಶೂಟ್ ಸ್ಪಾಟ್ ಆಗ್ಬಿಟ್ಟಿದೆ. ಪ್ರೀ ವೆಡ್ಡಿಂಗ್ ಮ್ಯಾರೇಜಸ್ದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಮಾಡಿಸ್ತಾರೆ ಇಲ್ಲಿ. ಚೆನ್ನಾಗಿದೆ ಇದು. ಈ ಸೈಡಿಂದ ಎಂಟ್ರಿ ಸಾಕಾಗಿದೆ ನೋಡಿ. ಬೇಕಾದ್ರೆ ಎಂಟ್ರೆನ್ಸ್ ಆರ್ಚ್ ಆಗಲಿ, ಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ಇದು ಕಂಪ್ಲೀಟ್ ಇಮೇಜು ಏನೋ ನೋಡಿದ್ರೆ ತುಂಬ ಏನೋ ನಮಗೆ ಚೆನ್ನಾಗಿ ಕಾಣುತ್ತೆ. ಇವಾಗೆಲ್ಲ ಬಿದ್ದೋಗಿರುತ್ತೆ ಹಂಗೆ ಅನ್ನಿಸ್ತಾ ಇದೆ. ಫಾರಿನರ್ಸ್ ಎಲ್ಲ ಬಂದ್ಬಿಟ್ಟವ್ರೆ ನೋಡೋಕ್ಕೆ. ಇನ್ನು ಈ ಚರ್ಚ್ಗೆ ಕ್ರಿಸ್ಮಸ್ ಟೈಮಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಟು ತುಂಬ ಚೆನ್ನಾಗಿ ಏನೋ ಅಲಂಕಾರ ಮಾಡಿರ್ತಾರೆ. ಸೊ ಅಲ್ಲೊಂದು ಬ್ರಿಡ್ಜ್ ಇದೆ, ಅದ್ರ ಮೇಲೂ ತುಂಬ ಜನ ಹೋಗ್ತಾರೆ ಫೋಟೋಸ್ ತಗೊಳ್ಳೋದಕ್ಕೆ. ಈವ್ನಿಂಗ್ ಅಂತೂ ಏನೋ ಫ್ಯಾಮಿಲಿ ಜೊತೆ ಬಂದು ನೋಡೋದಕ್ಕೆ ಒಳ್ಳೆ ಬ್ಯಾಕ್ ವಾಟರ್ ವ್ಯೂ ಮತ್ತು ಚರ್ಚ್ ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಈಗ ಹಾಸನವ್ರಿಗಂತೂ ಈವ್ನಿಂಗ್ ಆದರೆ ಏನೋ ವೀಕೆಂಡ್ ಈವ್ನಿಂಗ್ ಆದರೆ ಶೆಟ್ಟಿಳಿ ಚರ್ಚು, ಹಾಲ್ವಾಗ್ಲು ಅಂತ ಎಲ್ಲ ಬರ್ತಾ ಇರ್ತಾರೆ. ಸೊ ಅಲ್ಲೊಂದು ಐಲ್ಯಾಂಡ್ ಥರ ಕಾಣ್ತಾ ಇದೆ ನೋಡಿ. ಫುಲ್ಲು ನೀರು ತುಂಬಿದ್ರೆ ಅದು ಐಲ್ಯಾಂಡು. ಇವಾಗ ಐಲ್ಯಾಂಡ್ ಅಂತ ಹೇಳೋಕ್ಕಾಗಲ್ಲ, ನೀರು ತುಂಬ ಕಮ್ಮಿ ಆಗಿದೆ. ಸೊ ನೋಡಿದ್ರಲ್ಲ ಶೆಟ್ಟಿಳಿ ಚರ್ಚ್ನ. ಇವಾಗಂತೂ ಏನೋ ಹಾಸನ ಜನಕ್ಕೆ ಹೆಂಗಾಗ್ಬಿಟ್ಟಿದೆ ಅಂದರೆ ವೀಕೆಂಡಲ್ಲಿ ಈವ್ನಿಂಗ್ ಟೈಮು ಚಿಲ್ ಮಾಡೋದಕ್ಕೆ ಫ್ಯಾಮಿಲಿ ಸಮೇತ ಬಂದು ಶೆಟ್ಟಿಳಿ ಚರ್ಚ್ ಅಥವಾ ಹಾಲ್ಬಾಗ್ಲು ಈಗೆಲ್ಲ ಓಡಾಡ್ತಿದ್ದಾರೆ. ಹಾಸನಲ್ಲಿ ಹಾಸನ ಅಂದ ತಕ್ಷಣ ಎಲ್ರಿಗೂ ಬೇಲೂರು ಹಳೆಬೀಡು ನೆನಪಾಗುತ್ತೆ. ಅದಲ್ಲದೆ ಸುಮಾರು ಪ್ಲೇಸಸ್ ಇದೆ, ಏನೋ ಟೂರಿಸ್ಟ್ ಪ್ಲೇಸಸ್ ತುಂಬಾ ಇದ್ದಾವೆ. ನಾನು ನಿಮಗೆ ಆಲ್ರೆಡಿ ನಿಮಗೆ ನೀರಳ್ಳ ಆಗ್ಬೋದು, ಶೃಂಗಗಿರಿ ಬೆಟ್ಟ ಆಗ್ಬೋದು, ಅದೆಲ್ಲ ತೋರಿಸಿದ್ದೀನಿ. ಇದು ಬಂದು ಏನೋ ಮೋಸ್ಟ್ ಪಾಪ್ಯುಲರ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಗೊತ್ತು ಶೆಟ್ಟಿಳಿ ಅಂದರೆ, ಶೆಟ್ಟಿಳಿ ಚರ್ಚ್ ಅಂದರೆ ತುಂಬ ಜನಕ್ಕೆ ಗೊತ್ತಾಗುತ್ತೆ. ನೀವೇನಾದರೂ ಏನೋ ಬೆಂಗಳೂರು ಟು ಸಕಲೇಶ್ಪುರ ಆಗ್ಬೋದು ಅಥವಾ ಸಕಲೇಶ್ಪುರ ಕಡೆ ಟ್ರಾವೆಲ್ ಮಾಡ್ತಿದ್ರೆ ನಿಮಗೆ ಆ ಹೈವೇಯಿಂದ ಜಸ್ಟ್ ಒಂದು 18 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನೀವಿನ್ನೂ ನೋಡಿಲ್ಲ ಅಂದರೆ ಸಕಲೇಶ್ಪುರ ಕಡೆ ಹೋಗ್ತಾಯಿದ್ರೆ ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬಂದು ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ವಿತ್ ಬ್ಯಾಕ್ ವಾಟರ್ ಇರೋದ್ರಿಂದ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇನ್ನು ನಮ್ಮ ಹಳೆ ವೀಡಿಯೋಸ್ ಶೃಂಗಗಿರಿ ಬೆಟ್ಟ ಮತ್ತು ನೀರಳ್ಳದು ನೋಡಿಲ್ಲ, ಅದರ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ಔಟ್ ಮಾಡಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.